ನಾಗಮಣಿಯನ್ನು ನೀವು ಯಾವತ್ತಾದರೂ ನೋಡಿದ್ದೀರಾ? ಕನಿಷ್ಠ ಅದು ಹೇಗಿರುತ್ತೆ ಎಂಬುದು ಗೊತ್ತಾ? ಈ ನಾಗಮಣಿಯು ಎಲ್ಲಿಂದ ಬರುತ್ತದೆ ಎಂದು ನಿಖರವಾಗಿ ನೀವು ಹೇಳಬಲ್ಲಿರಾ? ಇವೆಲ್ಲದನ್ನೂ ತಿಳಿಯಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇನ್ನು ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಈಗ ನಾವು ನಮ್ಮ ಟಾಪಿಕ್ಗೆ ಬರೋದಾದರೆ, ಹಾವುಗಳು ನಾಗಮಣಿಯನ್ನು ಹೊಂದಿರುತ್ತವೆ ಎಂಬುದು ಬಹುಕಾಲದ ನಂಬಿಕೆಯಾಗಿದೆ. ಪುರಾಣಗಳಲ್ಲಿ ಮಾತ್ರವಲ್ಲದೆ ಇತ್ತೀಚಿನ ಸಿನಿಮಾ ಸೀರಿಯಲ್ಗಳಲ್ಲಿಯೂ ಸಹ ಹಾವುಗಳು ನಾಗಮಣಿಯನ್ನು ಇಟ್ಟುಕೊಂಡಿರುವಂತೆ ತೋರಿಸಲಾಗಿದೆ. ಕಿಂಗ್ ಕೋಬ್ರಾವಂತಹ ಹಾವುಗಳು ಒಂದು ನಿರ್ದಿಷ್ಟ ವಯಸ್ಸಿನ ನಂತರ ನಾಗಮಣಿಯನ್ನು ಸೃಷ್ಟಿಸುತ್ತವೆ ಎಂದು ಕೆಲವರು ನಂಬುತ್ತಾರೆ. ಸ್ವಾತಿ ನಕ್ಷತ್ರದ ಸಮಯದಲ್ಲಿ ಮಳೆಯ ಹನಿಗಳು ಕೋಬ್ರಾ ಬಾಯಿಗೆ ಏನಾದರೂ ಬಿದ್ದರೆ ನಾಗಮಣಿಯು ಸೃಷ್ಟಿಯಾಗುತ್ತದೆ ಎಂಬ ನಂಬಿಕೆಯೂ ಇದೆ. ಹಾವುಗಳ ಹೆಡೆಯಲ್ಲಿ ಈ ಮಣಿಯು ರೂಪುಗೊಳ್ಳುತ್ತದೆ ಎಂದು ಕೆಲವರು ನಂಬುತ್ತಾರೆ. ನಾಗಮಣಿಗೆ ಶಿವನ ಅನುಗ್ರಹವಿದೆ ಎಂಬ ನಂಬಿಕೆ ಕೂಡ ಇದೆ. ಅದಕ್ಕಾಗಿಯೇ ಅದು ಶಕ್ತಿಶಾಲಿ ಅಂತ ನಂಬುತ್ತಾರೆ. ಪುರಾಣಗಳ ಪ್ರಕಾರ ಈ ನಾಗಮಣಿಯು ತುಂಬಾ ಬಹುಮೂಲ್ಯವಾದದ್ದು ಹಾಗೂ ಶಕ್ತಿಯುತವಾದದ್ದು. ಈ ಮಣಿಯನ್ನು ಹೊಂದಿರುವ ವ್ಯಕ್ತಿಗೆ ಅಪಾರ ಧನಸಂಪತ್ತು, ಹೆಸರು ಮತ್ತು ಬೇರೆ ಎಲ್ಲವೂ ಸಿಗುತ್ತವೆ ಎಂಬ ನಂಬಿಕೆಯಿದೆ. ನಾಗಮಣಿಯ ಶಕ್ತಿಯಿಂದ ಮನುಷ್ಯನ ಶರೀರದ ಗಾತ್ರವನ್ನೇ ಬದಲಾಯಿಸಬಹುದು. ಅಂದರೆ ಸಣ್ಣವರಾಗಬೇಕೆಂದರೆ ಸಣ್ಣವರಾಗಿ, ದೊಡ್ಡವರಾಗಬೇಕೆಂದರೆ ದೊಡ್ಡವರಾಗಿ, ಅಥವಾ ಯಾವ ವೇಷಕ್ಕಾದರೂ ಬದಲಾಗಬಹುದು. ಹಾವುಗಳಾಗಿಯೂ ಸಹ ಬದಲಾಗಬಹುದು. ಅಥವಾ ಬೇರೆಯವರಿಗೆ ಕಾಣಿಸದೇ ಇರುವ ಹಾಗೆ ಇರಬಹುದು. ನಾಗಮಣಿಯಲ್ಲಿ ಇರುವುದು ಕೇವಲ ಶಕ್ತಿ ಅಲ್ಲ, ಅದರಲ್ಲಿ ಅದ್ಭುತ ಪ್ರಕಾಶವೂ ಇದೆ. ಕೆಲ ಕಿಲೋಮೀಟರ್ ದೂರದವರೆಗೂ ಅದರ ಬೆಳಕು ಹೊಳೆಯಬಹುದು. ಆದರೆ ಕಿಂಗ್ ಕೋಬ್ರಾ ನಾಗಮಣಿಯನ್ನು ತನ್ನಲ್ಲಿ ಗುಪ್ತವಾಗಿ ಇಟ್ಟುಕೊಳ್ಳುತ್ತದೆ. ಆದರೆ ಯಾರಾದರೂ ಆ ಹಾವಿನಿಂದ ನಾಗಮಣಿಯನ್ನು ಕದಿಯಲು ಪ್ರಯತ್ನಿಸಿದರೆ ಆ ಹಾವು ಬಹು ತೀವ್ರ ಆಕ್ರೋಶದಿಂದ ಪ್ರತಿಕ್ರಿಯಿಸುತ್ತದೆ. ಇಂಥದ್ದೇ ಒಂದು ಘಟನೆಯ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ. ಅದು ಬಿಹಾರ ರಾಜ್ಯದ ದರ್ಭಂಗಾ ಎಂಬ ಗ್ರಾಮ. ಈ ಊರು ಒಂದು ಕಾಡಿನ ಸಮೀಪದಲ್ಲಿದೆ. ಆ ಊರಿನಲ್ಲಿ ಸಂದೀಪ್ ಮತ್ತು ಧರ್ಮೇಶ್ ಎಂಬ ಇಬ್ಬರು ಸ್ನೇಹಿತರು ಇದ್ದರು. ಇವರಿಬ್ಬರೂ ಚಡ್ಡಿ ದೋಸ್ತಾಗಿ ಇದ್ದರು. ಅವರು ಪ್ರತಿದಿನವೂ ತಮ್ಮ ಕುರಿಗಳನ್ನು ಮತ್ತು ಮೇಕೆಗಳನ್ನು ಮೇಯಿಸಲು ಕಾಡಿಗೆ ಕರೆದುಕೊಂಡು ಹೋಗುತ್ತಿದ್ದರು. ಒಂದು ದಿನ ಅವರು ತಮ್ಮ ಕುರಿ ಮತ್ತು ಮೇಕೆಗಳನ್ನು ಮೇಯಿಸಲು ಕಾಡಿನ ಒಂದು ಪ್ರದೇಶದಕ್ಕೆ ಹೋಗುತ್ತಾರೆ. ಅದೇ ಸಮಯದಲ್ಲಿ ಅಲ್ಲೇ ಬಹುದೂರದಲ್ಲಿ ಎರಡು ಹಾವುಗಳು, ಒಂದು ಗಂಡು ಒಂದು ಹೆಣ್ಣು, ಒಟ್ಟಾಗಿ ಇದ್ದವು. ಆ ಹಾವುಗಳು ತಮ್ಮ ಬಳಿ ಇದ್ದ ನಾಗಮಣಿಯನ್ನು ಬಚ್ಚಿಡಲು ಪ್ರಯತ್ನಿಸುತ್ತಿರುತ್ತವೆ. ಅದೇ ಸಮಯದಲ್ಲಿ ಧರ್ಮೇಶ್ನ ಒಂದು ಮೇಕೆ ಕಾಡಿನಲ್ಲಿ ತಪ್ಪಿಸಿಕೊಂಡು ಹೋಗಿರುತ್ತದೆ. ಅದನ್ನು ನೋಡಿ ಧರ್ಮೇಶ್, ಸಂದೀಪ್, ನೀನು ಉಳಿದ ಮೇಕೆಗಳನ್ನು ಕರೆದುಕೊಂಡು ಹೋಗು, ನಾನು ಕಳೆದುಹೋದ ಮೇಕೆಯನ್ನು ಹುಡುಕಿಕೊಂಡು ಬರುತ್ತೇನೆ ಎಂದು ಹೇಳಿ ಕಾಡಿಗೆ ಹೋಗುತ್ತಾನೆ. ಆಗ ಧರ್ಮೇಶ್ ಕಾಡಿನ ಒಳಗೆ ಹೋಗಿ ಮೇಕೆಯನ್ನು ಹುಡುಕುತ್ತಿರುತ್ತಾನೆ. ಅದೇ ಸಮಯದಲ್ಲಿ ಅಲ್ಲಿಯೇ ಒಂದು ಹಾವು ನಿಧಾನವಾಗಿ ಮನುಷ್ಯನ ರೂಪಕ್ಕೆ ಬದಲಾಗುತ್ತಿರುತ್ತದೆ. ಆದರೆ ಧರ್ಮೇಶ್ ಹಾವನ್ನು ಗಮನಿಸದೆ ಮುಂದೆ ಹೋಗುತ್ತಾನೆ. ಮೇಕೆಯನ್ನು ಹುಡುಕುತ್ತಾ ಮುಂದಕ್ಕೆ ಹೋಗುತ್ತಿರುತ್ತಾನೆ. ಅಲ್ಲಿ ಅವನು ಒಂದು ಮರದ ಬಳಿ ಬಂದಾಗ ಅಲ್ಲಿ ಒಂದು ವಿಚಿತ್ರವಾದ ಪ್ರಕಾಶವನ್ನು ಕಾಣುತ್ತಾನೆ. ಅವನಿಗೆ ಅರ್ಥವಾಗುವುದಿಲ್ಲ. ಆದರೆ ಏನೋ ಅದ್ಭುತ ಅನ್ನಿಸುತ್ತದೆ. ಈ ಮರದ ಬಳಿ ಏನೋ ಇದೆ, ಅದಕ್ಕೆ ಇದು ಪ್ರಕಾಶಿಸುತ್ತಿದೆ ಎಂದು ಅಂದುಕೊಳ್ಳುತ್ತಾನೆ. ನಂತರ ಅವನು ಮರದ ಬಳಿಗೆ ಹೋಗುತ್ತಾನೆ. ಅಲ್ಲಿ ಒಂದು ಹಾವು ರಕ್ತ ಸುರಿದು ಸತ್ತಿರುವುದನ್ನು ನೋಡುತ್ತಾನೆ. ಅದರ ಬಾಯಿಯ ಬಳಿ ಪ್ರಕಾಶದಿಂದ ಮಿಂಚುತ್ತಿರುವ ನಾಗಮಣಿ ಇದ್ದು ಅದನ್ನು ನೋಡುತ್ತಾನೆ. ಹಾವು ಸತ್ತಿರುವುದನ್ನು ಖಚಿತಪಡಿಸಿಕೊಂಡ ಧರ್ಮೇಶ್ ತನ್ನ ಹತ್ರ ಇದ್ದ ಟವಲ್ ಅನ್ನು ತೆಗೆದು ಆ ಮಣಿಯನ್ನು ಅದರಲ್ಲಿ ಇಟ್ಟುಕೊಳ್ಳುತ್ತಾನೆ ಮತ್ತು ತಕ್ಷಣವೇ ಓಡಿ ಮನೆಗೆ ಸೇರಿಕೊಳ್ಳುತ್ತಾನೆ. ಆ ಹೊತ್ತಿಗೆ ಅವನು ಮೇಕೆ ಹುಡುಕಲು ಕಾಡಿಗೆ ಹೋಗಿದ್ದ ವಿಷಯವನ್ನೇ ಮರೆತುಬಿಡುತ್ತಾನೆ. ಈ ವಿಡಿಯೋದಲ್ಲಿ ಮುಂಚೆಯೇ ಎರಡು ಹಾವುಗಳು ಇದ್ದವು ಎಂದು ಹೇಳಿದ್ದೇನಲ್ಲ, ಅದೇ ಹಾವುಗಳೇ ಇವು. ನಂತರ ಸತ್ತ ಹಾವನ್ನು ಹುಡುಕುತ್ತಾ ಮತ್ತೊಂದು ಹಾವು, ಅದರ ಸಂಗಾತಿಯು ಅಲ್ಲಿಗೆ ಬರುತ್ತದೆ. ಆ ಹಾವು ತನ್ನ ಸಂಗಾತಿಯ ಮೃತದೇಹವನ್ನು ನೋಡಿತು. ನಂತರ ನಾಗಮಣಿಯು ಇಲ್ಲದಿರುವುದನ್ನು ನೋಡಿ ಕೋಪಗೊಂಡು ಕೆರಳುತ್ತದೆ. ಹಾವು ತನ್ನ ಸಂಗಾತಿಯ ಕಣ್ಣನ್ನು ನೋಡಿ ಯಾರೂ ಇಲ್ಲಿಗೆ ಬಂದಿದ್ದರು ಎಂಬುದನ್ನು ತಿಳಿದುಕೊಳ್ಳುತ್ತದೆ. ಸಾಮಾನ್ಯವಾಗಿ ನಾಗಮಣಿ ಇರುವ ಹಾವುಗಳಿಗೆ ಈ ರೀತಿಯ ಶಕ್ತಿ ಇರುತ್ತದೆ. ಇನ್ನು ಧರ್ಮೇಶ್ ಮಾಡಿದ ತಪ್ಪು ಎಂದರೆ, ಸಾಮಾನ್ಯವಾಗಿ ಹಾವು ಸತ್ತಾಗ ಅದನ್ನು ಸುಡುತ್ತಾರೆ. ಆದರೆ ಧರ್ಮೇಶ್ ಹಾಗೆ ಮಾಡದೆ ಹಾವನ್ನು ಹಾಗೆಯೇ ಬಿಟ್ಟು ನಾಗಮಣಿಯನ್ನು ತೆಗೆದುಕೊಂಡು ಬರುತ್ತಾನೆ. ನಂತರ ಧರ್ಮೇಶ್ ನಾಗಮಣಿಯನ್ನು ಮನೆಗೆ ತಂದ ಮರುದಿನ ಅವನಿಗೆ ಕಾಡಿನಲ್ಲಿ ಕಾಣೆಯಾಗಿದ್ದ ಮೇಕೆ ಅವನ ಮನೆಯ ಹತ್ತಿರ ಸಿಗುತ್ತದೆ.
ಆಗ ಅವನು ಇದೆಲ್ಲ ನಾಗಮಣಿಯ ಶಕ್ತಿ ಎಂದು ನಂಬುತ್ತಾನೆ. ನಂತರ ಅವನ ಬದುಕು ಸಂಪೂರ್ಣ ಬದಲಾಗುತ್ತದೆ. ಊರಿನಲ್ಲಿ ಇರುವ ಎಲ್ಲರಿಗಿಂತ ಶ್ರೀಮಂತನಾಗುತ್ತಾನೆ, ಖುಷಿಯಿಂದ ಬದುಕುತ್ತಾನೆ. ಊರಿನಲ್ಲಿರುವ ಎಲ್ಲರಿಗಿಂತ ಹೆಚ್ಚು ಹಣವನ್ನು ಸಂಪಾದಿಸುತ್ತಾನೆ. ಇದೆಲ್ಲವೂ ನಾಗಮಣಿಯಿಂದಲೇ ಸಾಧ್ಯವಾಯಿತು ಎಂದು ಅಂದುಕೊಂಡನು. ಆದರೆ ಈ ಸಂತೋಷದ ನಡುವೆಯೇ ಇನ್ನೊಂದು ಹಾವು ದ್ವೇಷದಿಂದ ಊರಿಗೆ ಬರುತ್ತದೆ. ಅದು ಯಾವುದೇ ರೂಪವನ್ನಾದರೂ ತೆಗೆದುಕೊಳ್ಳಬಹುದಾಗಿದೆ. ಈ ಹಾವು ಊರಿಗೆ ಬಂದ ಮೇಲೆ ಒಂದು ಸುಂದರ ಯುವತಿಯ ರೂಪವನ್ನು ತೆಗೆದುಕೊಳ್ಳುತ್ತದೆ. ಇದೇ ಸಮಯದಲ್ಲಿ ಧರ್ಮೇಶ್ ಕೆಲಸದ ಕಾರಣ ಮತ್ತೊಂದು ಊರಿಗೆ ಹೊರಡುತ್ತಾನೆ. ಹೋಗುವ ದಾರಿಯಲ್ಲಿ ಆ ಸುಂದರ ಯುವತಿಯ ರೂಪದಲ್ಲಿರುವ ಹಾವು ಅವನಿಗಾಗಿ ಕಾಯುತ್ತಿರುತ್ತದೆ. ಯಾವಾಗ ಧರ್ಮೇಶ್ ದಾರಿಯಲ್ಲಿ ಹೋಗುತ್ತಾ ಅವಳ ಹತ್ತಿರ ತಲುಪಿದಾಗ ಆಗ ಆಕೆಯು ಅಳುತ್ತಿರುತ್ತಾಳೆ. ಆಕೆಯು ಎಷ್ಟು ಸುಂದರವಾಗಿದ್ದಾಳೆ ಎಂದು ನೋಡಿ ಧರ್ಮೇಶ್ ಆಕೆಯ ಹತ್ತಿರಕ್ಕೆ ಬರುತ್ತಾನೆ. ನೀನು ಯಾಕೆ ಅಳುತ್ತಾ ಇದ್ದೀಯಾ ಎಂದು ಕೇಳುತ್ತಾನೆ. ಆಗ ಆ ಯುವತಿಯ ರೂಪದಲ್ಲಿರುವ ಹಾವು ಹೇಳುತ್ತದೆ, ನನ್ನ ಹೆಸರು ಸೋನಾಲಿ. ನಾನು ನನ್ನ ಗಂಡನೊಂದಿಗೆ ಮತ್ತೊಂದು ಊರಿನಲ್ಲಿ ವಾಸವಾಗಿದ್ದೆ. ಆದರೆ ಅವನು ಇನ್ನೊಬ್ಬ ಹೆಂಗಸನ್ನು ಮದುವೆಯಾಗಿದ್ದು ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ದಾನೆ. ಈಗ ನನಗೆ ಯಾರೂ ಇಲ್ಲ, ಮನೆ ಕೂಡ ಇಲ್ಲ. ನಾನು ಎಲ್ಲಿ ಹೋಗಬೇಕು ಎಂಬುದೂ ಗೊತ್ತಾಗುತ್ತಿಲ್ಲ ಎಂದು ಅಳುತ್ತಾ ಧರ್ಮೇಶ್ಗೆ ಹೇಳುತ್ತಾಳೆ. ಅದನ್ನು ಕೇಳಿದ ಧರ್ಮೇಶ್ ಆಕೆಯು ಬಡವಳಾಗಿದ್ದಾಳೆ ಎಂದು ಮನಸ್ಸು ಮಾಡಿ ಅವಳನ್ನು ತನ್ನ ಮನೆಗೆ ಕರೆದೊಯ್ಯುತ್ತಾನೆ. ಆಕೆ ಸುಂದರವಾಗಿದ್ದಾಳೆ, ಇವನ ಮನೆಯಲ್ಲಿ ಯಾರೂ ಇಲ್ಲ. ಹಾಗಾಗಿ ಅವನು ಆಕೆಯನ್ನು ತನ್ನ ಮನೆಯಲ್ಲೇ ಇರಲಿ ಬಿಡು ಎಂದು ನಿರ್ಧಾರವನ್ನು ಮಾಡುತ್ತಾನೆ. ನಂತರ ಅವರಿಬ್ಬರ ಮಧ್ಯೆ ಪ್ರೀತಿ ಬೆಳೆಯುತ್ತದೆ. ಕೆಲ ದಿನಗಳಲ್ಲಿ ಇಬ್ಬರೂ ಊಹಿಸಲಾಗದಷ್ಟು ಪ್ರೀತಿಯಲ್ಲಿ ಮುಳುಗುತ್ತಾರೆ. ಒಂದು ದಿನ ಅವರಿಬ್ಬರೂ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿ ಕುಳಿತುಕೊಂಡು ಮಾತುಕತೆ ನಡೆಸುತ್ತಿರುತ್ತಾರೆ. ಆ ಸಮಯದಲ್ಲಿ ಆಕೆ ಕೇಳುತ್ತಾಳೆ, ನಿನ್ನ ಕುತ್ತಿಗೆಯಲ್ಲಿ ಹೊಳೆಯುತ್ತಿರುವುದು ಏನು ಎಂದು. ಆಗ ಧರ್ಮೇಶ್ ಉತ್ತರಿಸುತ್ತಾನೆ, ಇದು ದೊಡ್ಡದಾಗಿ ಏನೂ ಅಲ್ಲ. ಇದು ಒಂದು ಸಾಮಾನ್ಯ ಕಲ್ಲು. ನನಗೆ ಚೆನ್ನಾಗಿ ಇರುತ್ತದೆ ಎಂದು ಹಾಕಿಕೊಂಡೆ ಎಂದು ಹೇಳುತ್ತಾನೆ. ಆದರೆ ಅವನ ಕುತ್ತಿಗೆಯಲ್ಲಿ ಇರುವುದು ನಿಜವಾದ ನಾಗಮಣಿಯಾಗಿದೆ. ಆಗ ಆ ಹುಡುಗಿ ಅದನ್ನು ನನಗೆ ಕೊಡು ಎಂದು ಕೇಳುತ್ತಾಳೆ. ಆದರೆ ಧರ್ಮೇಶ್ ಕೊಡುವುದಿಲ್ಲ. ನೀನು ನನ್ನನ್ನು ತುಂಬಾ ಇಷ್ಟಪಡುತ್ತಿದ್ದೀಯಾ? ಆದರೆ ನಾನು ಇಷ್ಟಪಟ್ಟ ಈ ಚಿಕ್ಕದನ್ನು ಕೇಳಿದರೆ ನೀನು ಕೊಡುತ್ತಿಲ್ಲ. ನಿನ್ನ ಪ್ರೀತಿ ನಿಜವೇ ಎಂದು ಕೇಳುತ್ತಾಳೆ. ಆಗ ಅವನಿಗೆ ಬೇರೆ ದಾರಿ ಇಲ್ಲದೆ, ಸರಿ ತಗೋ, ನಿನ್ನ ಕುತ್ತಿಗೆಗೆ ಹಾಕಿಕೋ. ಆದರೆ ಎಚ್ಚರ, ಇದು ನನಗೆ ತುಂಬಾ ಇಷ್ಟವಾದ ಚೈನ್. ಆದ್ದರಿಂದ ಹಾಕಿಕೊಂಡು ಬೇರೆಲ್ಲೂ ತಿರುಗಬೇಡ ಎಂದು ಎಚ್ಚರಿಸುತ್ತಾನೆ. ಆ ಹುಡುಗಿ ಅದನ್ನು ಧರಿಸಿ ತುಂಬಾ ಖುಷಿಪಡುತ್ತಾಳೆ. ಆದರೆ ಅವಳು ಚೈನ್ ಹಾಕಿದ ಕ್ಷಣವೇ ನಿಧಾನವಾಗಿ ಆ ಸುಂದರ ರೂಪವಿದ್ದ ಹುಡುಗಿ ಭಯಂಕರ ಹಾವಿನ ರೂಪಕ್ಕೆ ಬದಲಾಗುತ್ತಾಳೆ. ಆ ಹಾವು ಸಿಟ್ಟಿನಲ್ಲಿ ಧರ್ಮೇಶ್ನನ್ನು ಕಚ್ಚಿ ಕೊಂದು ಬಿಡುತ್ತದೆ. ಹೀಗೆ ಆ ಹಾವು ತನ್ನ ದ್ವೇಷವನ್ನು ಪೂರೈಸುತ್ತದೆ. ಅವಳ ಸಂಗಾತಿಯಾಗಿದ್ದ ಮತ್ತೊಂದು ಹಾವು ಮತ್ತೆ ಬರುವವರೆಗೂ ಆ ಹಾವು ಅಲ್ಲಿಯೇ ಇರುತ್ತದೆ. ಅಂದರೆ ಈಗಾಗಲೇ 500 ವರ್ಷಗಳಿಂದ ಆ ಹಾವು ಅಲ್ಲಿಯೇ ಇದೆ. ಆ ಊರಿನಲ್ಲಿನ ಜನರು ಹೇಳೋದು ಏನೆಂದರೆ, ಆ ಹಾವು ಶಿವಲಿಂಗಕ್ಕೆ ಪೂಜೆ ಮಾಡುತ್ತದೆ. ನಂತರ ಯಾರಿಗೂ ಕಾಣಿಸದೆ ಮಾಯವಾಗುತ್ತದೆ. ಆ ದೇವಸ್ಥಾನದಲ್ಲಿರುವ ಪೂಜಾರಿ ಹೇಳೋದೇನೆಂದರೆ, ಹಾವು ಶಿವನಿಗೆ ಪೂಜೆ ಮಾಡಿದ ನಂತರ ತನ್ನ ಸಂಗಾತಿ ಹಾವನ್ನು ಹುಡುಕೋಕೆ ಹೊರಡುತ್ತಂತೆ. ಈಗ ನಿಮಗೆ ನಾಗಮಣಿಯ ಬಗ್ಗೆ ಗೊತ್ತಾಗಿದೆ. ಇದುವರೆಗೆ ನೀವು ತಿಳಿದಿರುವ ನಾಗಮಣಿ ಕತೆಗಳಿದ್ದರೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ.